ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್. ಇವತ್ತು ನಾನು ನಿಮ್ಗೊಂದು ರುಚಿಕರವಾದಂಥ ಈಸಿಯಾಗಿ ಪಾಲಕ್ ಪನ್ನೀರು ಹೇಗೆ ಮಾಡೋದಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಸೌಬೆಲ್ಲ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ನೀರು ಹಾಕಿದೆ, ನೀರು ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾನು 2 ಕಟ್ ಆಗುವಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ. ಆ ಪಾಲಕ್ ಸೊಪ್ಪು ಚೆನ್ನಾಗಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಒಂದು 2 ನಿಮಿಷ ಬೇಯ್ದು ಚೆನ್ನಾಗಿ ಎಲ್ಲ ಫುಲ್ ಹಿಂಗೆ ನೀರಲ್ಲಿ ಹೋಗ್ಬಿಡಿ. ಸೊಪ್ಪೆಲ್ಲ ಆಗ ಬೇಗ ಬೇಯುತ್ತೆ. ಸ್ವಲ್ಪ ಸೊಪ್ಪು ಜಾಸ್ತಿ ಇದೆ, ಒಂದು 2 ಕಟ್ ಹಾಕಿದ್ದೀನಲ್ಲ, ಹಂಗಾಗಿ ಸ್ವಲ್ಪ ಸೊಪ್ಪು ಜಾಸ್ತಿ ಇರೋದ್ರಿಂದ ಒಂದು ಸ್ಪೂನ್ ಸಹಾಯದಿಂದಲ್ಲ ಏನಾದರೂ ಈ ಥರ ಅಂದರೆ ಬೇಗ ಬೇಯುತ್ತೆ ನೋಡಿ. 2 ಸೆಕೆಂಡ್ ಹಾಗೆ ಬೇಯಲಿ. ಒಂದು ಸೈಡ್ ಪಾಲಕ್ ಸೊಪ್ಪು ಬೇಯಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಸೈಡು ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ ಒಂದು 2 ಟೀ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಜಾಸ್ತಿ ಏನು ಬೇಡ, ಹುರ್ಕೊಳ್ಳೋದಕ್ಕೋಸ್ಕರ ಒಂದು 2 ಟೀ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ಇದಕ್ಕೆ ನಾನೀಗ ಒಂದು 2 ಗೆಡ್ಡೆಯಷ್ಟು ಈರುಳ್ಳಿನ ಸಣ್ಣದಾಗೆ ಹಚ್ಚಿಟ್ಕೊಂಡಿದ್ದೆ. ಒಂದು ಈರುಳ್ಳಿ 2 ಭಾಗ ಮಾಡಿದ್ದೀನಿ, ಚಿಕ್ಕ ಚಿಕ್ಕದು ಈರುಳ್ಳಿ ತೊಗೊಂಡು ಅದು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಜಾಸ್ತಿ ಮಾಡೋದಿದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲ ಕಮ್ಮಿ ಮಾಡೋದಾದರೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ. ಹಾಗೆ ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನೂ ಸುರಿದು ರೆಡಿ ಮಾಡ್ಕೊಂಡಿಟ್ಟಿದ್ದೆ. ಅದ್ರ ಜೊತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, 2 ಹಾಕ್ತಾಯಿದ್ದೀನಿ ನೋಡಿ. ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿನೂ ಹಾಕ್ತಾಯಿದ್ದೀನಿ ಉರಿಯೋದಕ್ಕೆ. ಹಾಗೆ ನಾನಿವತ್ತು ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನಾನು 4 ಟೊಮೆಟೊ ತಗೊಂಡು ದಪ್ಪದಾಗಿ ಹಚ್ಚಿಟ್ಕೊಂಡಿದ್ದೆ, ಆ ಟೊಮೆಟೊ ಹಾಕ್ತಾಯಿದ್ದೀನಿ. ಇದು ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಆ ಜೀರಿಗೆನೂ ಅಷ್ಟೇ ಒಂದು 2 ನಿಮಿಷ, ಒಂದು 2 ಸೆಕೆಂಡು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಸ್ಟವ್ ಆಫ್ ಮಾಡಿ ಒಂದು 5 ನಿಮಿಷ ತಣ್ಣಗೆ ಹಾಕ್ಬಿಡೋಣ. ಪಾಲಕ್ ಸೊಪ್ಪು ಬೆಂದಿದೆ ನೋಡಿ, ಬೆಂದು ನೀರು ಬಿಟ್ಕೊಂಡಿದೆ, ಕಲರು ಬಂದಿದೆ. ಈಗ ಪಾಲಕ್ ಸೊಪ್ಪು ಸಪ್ರೇಟ್ ಮಾಡ್ಕೊಳ್ಳೋಣ ನಾವು. ಇದು ಅಷ್ಟೇ, ಸೊಪ್ಪು ಒಂದು 5 ನಿಮಿಷ ತಣ್ಣಗೆ ಹಾಕ್ಬಿಡೋಣ, 2 ತಣ್ಣಗಾಗಲಿ. ಈಗ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ನಾನೇನು ಸಪ್ರೇಟ್ ಫ್ರೈ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಮೆಣಸಿನ್ಕಾಯಿ ತಗೊಂಡು ಫ್ರೈ ಮಾಡಿದ್ನ ಅದು ಹಾಕ್ಕೊಂಡು ರುಬ್ಬಿರುವಂಥ ಮಸಾಲೆ ರೆಡಿಯಾಗಿದೆ ನೋಡಿ. ಎಷ್ಟು ನೀಟಾಗಿ ನುಣ್ಣಗೆ ರುಬ್ಕೊಳ್ಳಿ, ತರ್ತರಿಯಾಗಿ ಏನು ರುಬ್ಕೋಬೇಡಿ. ಇದನ್ನು ಸಪ್ರೇಟ್ಗೆ ಒಂದು ಬೌಲ್ಗೆ ಹಾಕೋಣ. ಈಗ ಇದೇ ಜಾರ್ಗಿಗೆ ನಾನು ಬೇಯಿಸ್ಕೊಂಡಂಥ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಪಾಲಕ್ ಜೊತೆನೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ರುಬ್ಬೋದಕ್ಕೆ. 2 ಹಾಕಿ ರುಬ್ಕೊಂಡು ಬರೋಣ. ರುಬ್ಬಿರುವಂಥ ಪಾಲಕ್ ಸೊಪ್ಪು ರೆಡಿಯಾಗಿದೆ ನೋಡಿ. ಪಾಲಕ್ ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದಂತ ನೋಡೋಣ. ನಾನು ಆವಾಗಲೇ ಈರುಳ್ಳಿ ಎಲ್ಲ ಹುರಿದಿದ್ನಲ್ಲ, ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಐತೆ ನೋಡಿ ಅದರಲ್ಲಿ. ಅದಕ್ಕೆ ನಾನೀಗ ಪನ್ನೀರ್ ಹಾಕ್ತಾಯಿದ್ದೀನಿ. ನೀವು ಈ ಥರ ಏನಾದರೂ ಮಾಡ್ಕೋಬೋದು, ಇಲ್ಲ ಡೈರೆಕ್ಟಾಗಾದ್ರು ಮಾಡ್ಕೋಬೋದು. ನಾನು ಈ ಥರನೇ ಮಾಡೋದು, ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ. ಹಾಗಾಗಿ ಪನ್ನೀರ್ ಹಾಕಿದ್ದೀನಿ. ಒಂದು 2 ನಿಮಿಷ ಪನ್ನೀರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಿದ್ದೀನಿ, ಜಾಸ್ತಿ ಉಪ್ಪು ಹಾಕಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಖಾರದ ಪುಡಿ, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, 3 ಹಾಕಿ ಇಟ್ಕೋಬೋಣ. ಫ್ರೈ ಅದು ಮಾಡ್ಕೊಳ್ಳೋದು ಹಿಂಗೆ ಆ ಥರ ಸುಮ್ಮನೆ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಲ್ಲ. 2 ನಿಮಿಷ ಫ್ರೈ ಮಾಡಿ ಈಗ ತಣ್ಣಗೆ ಹಾಕ್ಬಿಡೋಣ ಇದನ್ನು. ಈಗ ನಾನು ಮಾಡೋದಕ್ಕೋಸ್ಕರ ಒಂದು ಪ್ಯಾನ್ ಇಟ್ಟಿದ್ದೀನಿ. ಬಾಂಡಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ತುಪ್ಪನೂ ಹಾಕ್ತಾಯಿದ್ದೀನಿ ಇವತ್ತು. ನಿಮಗೆ ತುಪ್ಪ ಬೇಕಂದ್ರೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲ ಬರೀ ಎಣ್ಣೆ ಹಾಕೋದಾದರೆ ಎಣ್ಣೆ ಹಾಕ್ಕೊಳ್ಳಿ. ಒಂದು 2 ಸ್ಪೂನಷ್ಟು ತುಪ್ಪನೂ ಹಾಕ್ತಾಯಿದ್ದೀನಿ ನೋಡಿ. ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಹಾಕಿಲ್ಲ ಅಂದರೆ ನೋಡಿ, ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ತುಪ್ಪ ಮತ್ತು ಎಣ್ಣೆ 2 ಹಾಕಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಪೌಡ್ರ್ ಇದೆ, ಜೀರಿಗೆ ಪೌಡ್ರ್ ಹಾಕ್ಕೊಳ್ಳಿ. ಪೌಡ್ರ್ ಇಲ್ಲಾಂದರೆ ಈ ಥರ ಜೀರಿಗೆ ಏನಾದರೂ ಹಾಕ್ಕೊಳ್ಳಿ.
ಖಾರಕ್ಕೆ ಎಷ್ಟು ಬೇಕಾ ರುಬ್ಬೋದಕ್ಕೆ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ, ನೋಡ್ಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ನಾನು 1 ಟೀ ಸ್ಪೂನ್ ಅಷ್ಟು ಇವಾಗ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆ ಒಂದು 2.5 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಕಮ್ಮಿ ಉರಿಯಲ್ಲೇ ನಾವು ಹಾಕಿರೋಂಥ ಪೌಡ್ರುಗಳು ನೀಟಾಗಿ ಎಣ್ಣೆಗೆ ಒಂದು 2 ಸೆಕೆಂಡ್ ಫ್ರೈ ಆಗಿ ಚೆನ್ನಾಗಿರುತ್ತೆ, ಹಸಿ ವಾಸನೆ ಎಲ್ಲ ಹೋಗಿ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ರುಬ್ಕೊಂಡಂಥ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ. ಟೊಮಟೊ ಈರುಳ್ಳಿ ಏನು ರುಬ್ಕೊಂಡಿದ್ದು ಮಸಾಲೆ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಒಂದು 2 ಸೆಕೆಂಡ್ ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ. ಒಂದೊಂದೇ ಸಪ್ರೇಟ್ ಫ್ರೈ ಮಾಡೋದ್ರಿಂದ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಒಟ್ಟಿಗೆ ಫ್ರೈ ಮಾಡೋದ್ರಿಂದ ಈ ಥರ ಸಪ್ರೇಟೇ ಫ್ರೈ ಮಾಡ್ತಾ ಇರಬೇಕು. 2 ಸೆಕೆಂಡ್ ತುಂಬ ಚೆನ್ನಾಗಿರುತ್ತೆ. 2 ಸೆಕೆಂಡ್ ಆಗಿದೆ. ಈಗ ನಾನು ರುಬ್ಬಿರುವಂಥ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಕಮ್ಮಿ ಉರಿ ಇಟ್ಕೊಂಡೆ ಹಾಕ್ಕೊಳ್ಳಿ, ಸಿಡಿತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಕಮ್ಮಿ ಉರಿಯಲ್ಲೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹಾಕಿದ್ದಾಗಿದೆ. ಈಗ ನೀಟಾಗಿ ಮಿಕ್ಸ್ ಮಾಡೋಣ. ಪಾಲಕ್ ಇನ್ನೂ ಸ್ವಲ್ಪ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾನೇ ಹಾಕೋಬೋದು ಸೊಪ್ಪು. ಇವತ್ತು ನಾನು 2 ಕಟ್ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲ ಕಮ್ಮಿ ಬೇಕು, ಜನ ಕಮ್ಮಿ ಇದ್ದರೆ ಕಮ್ಮಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಇಲ್ಲ ಜನ ಏನಾದ್ರು ಮನೆ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ಅಷ್ಟೇ ಒಂದು 2 ಸೆಕೆಂಡ್ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ನೋಡಿ, ಸುತ್ತ ಎಣ್ಣೆ ಬಿಟ್ಕೊಳ್ತೈತೆ. ಈಗ ನಾನು ಪಾಲಕ್ ಸೊಪ್ಪು ಏನು ಬೇಯಿಸಿದ್ನೋ ಅದೇ ನೀರು ಹಾಕ್ತಾಯಿದ್ದೀನಿ, ಸಪ್ರೇಟ್ ಏನು ಹಾಕ್ತಾಯಿಲ್ಲ, ಆ ನೀರು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಥಿಕ್ನೆಸ್ ಎಷ್ಟಿರಬೇಕೋ ನಿಮಗೆ ಅಷ್ಟಕ್ಕೆ ನೀರು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಗಟ್ಟಿ ಐತಿ, ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಪನ್ನೀರು ಫ್ರೈ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪೆಲ್ಲ ಹಾಕಿದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ನಾನು ಫ್ರೈ ಮಾಡ್ಕೊಂಡಂಥ ಪನ್ನೀರು ಹಾಕ್ತಾಯಿದ್ದೀನಿ. ನಿಮಗಿನ್ನೂ ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲಿ ಇಷ್ಟೇ ಇರಲಿ ಅಂದರೆ ಇಷ್ಟೇ ಇರಲಿ. ಚೆನ್ನಾಗಿರುತ್ತೆ, ಸ್ವಲ್ಪ ದಪ್ಪ ಇದ್ದರೆ ಬಾಯಿಗೆ ತಿನ್ನೋಕ್ಕೆ ಸಿಗುತ್ತಲ್ವ, ಚೆನ್ನಾಗಿರುತ್ತೆ. ಇದನ್ನು ನಾವು ರೊಟ್ಟಿ ಜೊತೆ, ಪೂರಿ ಜೊತೆ, ಚಪಾತಿ ಜೊತೆ, ರೋಟಿ ಜೊತೆ ಯಾವುದ್ರ ಜೊತೆ ಬೇಕಾದ್ರೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಪನ್ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದೀಗ ಒಂದು 5 ನಿಮಿಷ ಚೆನ್ನಾಗಿ ಕುದೀದಿ ಕುದಿಯೋಕ್ಕೆ ಬಿಡೋಣ. ಉರಿ ಜಾಸ್ತಿನೇ ಮಾಡಿ, ಈಗ ಉರಿ ಜಾಸ್ತಿ ಒಂದು 5 ನಿಮಿಷ ಕುದೀಲಿ. 5 ನಿಮಿಷ ಆಗಿದೆ ನೋಡಿ, ಚೆನ್ನಾಗೆಲ್ಲ ಕುದೀತಾ ಇದೆ. ಈಗ ಓಪನ್ ಮಾಡೋಣ. ಉರಿ ಕಮ್ಮಿ ಮಾಡ್ಕೊಂಡು ಓಪನ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಎಲ್ಲನೂ ಮೊಸರು ಹಾಕ್ತಾಯಿದ್ದೀನಿ. ನೀವು ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ ಆದ್ರೂ ಸ್ಟವ್ ಆಫ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನು ಫ್ರೆಶ್ ಕ್ರೀಮ್ ಇಲ್ಲ, ಹಂಗಾಗಿ ಒಂದು ಅರ್ಧ ಬೌಲಷ್ಟು ಸಿಹಿ ಮೊಸರು ಸ್ಟವ್ ಆಫ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ಟವ್ ಆನ್ ಮಾಡ್ಕೋಬೇಡಿ. ಒಂದು ಅರ್ಧ ಬೌಲಷ್ಟು ಸಿಹಿ ಮೊಸರು, ಹುಳಿ ಮೊಸರು ಹಾಕ್ಬಾರ್ದು, ಹುಳಿ ಬಂದುಬಿಡ್ತೈತೆ. ಹಂಗಾಗಿ ಸಿಹಿ ಮೊಸರನ್ನೇ ಹಾಕ್ಕೊಳ್ಳಿ. ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿದ್ರಲ್ಲ ವೀಕ್ಷಕರು, ಇವತ್ತು ನಾನು ಯಾವ ರೀತಿ ಪಾಲಕ್ ಪನ್ನೀರ್ ಮಾಡಿದೆ ಅಂತ, ಎಷ್ಟು ಈಸಿಯಾಗಿ ಮಾಡಿದೆ ಅಂತ. ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.